ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ 1 ವರ್ಷದ ಅವಧಿಯಲ್ಲಿ ಹಗರಣಗಳ ಮೇಲೆ ಹಗರಣಗಳು ಒಂದೊಂದು ಇಲಾಖೆಯಿಂದ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ವಾಲ್ಮೀಕಿ ನಿಗಮದ ಹಗರಣ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲೇ ಮೈಸೂರಿನ ನಿವೇಶನ ಹಂಚಿಕೆಯಲ್ಲಿ ಮೂಡಾದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹಗರಣ ನಿನ್ನೆಯಿಂದ ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸ್ವತಃ ಮುಖ್ಯಮಂತ್ರಿಗಳ ಉಸ್ತುವಾರಿ ಜಿಲ್ಲೆನಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಾಗಲೂ ಕೂಡ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅಂತಂದ್ರೆ ಇದು ಅವರ ಮನೆಯ ಬಾಗಿಲಲ್ಲಿ ನಡೆದಂತ ಹಗರಣ. ಅವರ ಕುಟುಂಬದ ಸದಸ್ಯರಿಗೆ ಸೈಟ್ ಹಂಚಿಕೆ ಆಗಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲಿ ಇವತ್ತು ಸ್ಪಷ್ಟ ಆಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಯ ಕಚೇರಿಯಲ್ಲೇ ಈ ರೀತಿಯಾದಂತಹ ಹಗರಣಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಹಣಕಾಸು ಇಲಾಖೆಯ ಗಮನಕ್ಕೆ ಬರದಂತೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತ ಹಗರಣ ಇವೆಲ್ಲವೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಾಗಿ ಮುಂದುವರಿಯುವಂತ ಯಾವುದೇ ನೈತಿಕತೆಯನ್ನ ಇವತ್ತು ಸಿದ್ದರಾಮಯ್ಯ ಕಳ್ಕೊಂಡಿದ್ದಾರೆ. PWD ಇಲಾಖೆಯಲ್ಲಿ SHDPಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಪ್ಯಾಕೇಜ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರಗಳಾಗಿದೆ ಎನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ರೀಟೆಂಡರ್ಗೆ ಅವರು ಮುಂದಾಗ್ತಾ ಇದ್ದಾರೆ. ಹೌಸಿಂಗ್ ಬೋರ್ಡಿನ ನಿವೇಶನದಲ್ಲಿ ದೊಡ್ಡ ಹಗರಣಗಳು ಇವತ್ತು ಕಂಡು ಬರ್ತಾ ಇದೆ. ಒಟ್ಟಾರೆ ಕರ್ನಾಟಕದಲ್ಲಿರುವಂಥದ್ದು ಶೂನ್ಯ ಅಭಿವೃದ್ಧಿಯ ಸರ್ಕಾರ, ಹಗರಣಗಳ ರಾಜ್ಯ ಸರ್ಕಾರ. ಈ ರೀತಿಯಾದಂತಹ ಸರ್ಕಾರ ಇವತ್ತು ತನ್ನ ಆಡಳಿತವನ್ನು ಮುಂದುವರಿಸಲಿಕ್ಕೆ ನೈತಿಕತೆಯನ್ನು ಕಳ್ಕೊಳ್ತಾ ಇದೆ. 15ನೇ ತಾರೀಕಿನ ವಿಧಾನಸಭಾ ಅಧಿವೇಶನಗಳ ಆರಂಭ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳ ಸಮೇತ ಈ ಎಲ್ಲ ವಿಷಯಗಳನ್ನ ಬಿಜೆಪಿ ಪ್ರಸ್ತಾಪನೆಯನ್ನು ಮಾಡುತ್ತೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮಗಳಾಗಬೇಕು. ಇವತ್ತು ಸರ್ಕಾರ ಏನು ಮಾಡ್ತಿದೆ ಅಂತಂದ್ರೆ ಹಗರಣಗಳು ಬಂದಾಗ ಯಾವುದೋ ತನಿಖೆಗೆ ಒಪ್ಪಿಸೋದು, ಯಾವುದೋ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದು, ಇಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದೆ. ಅಂದ್ರೆ ಒಂದು ರೀತಿ ಎಲ್ಲ ಹಗರಣಗಳನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಹಗರಣಗಳು ನಡೆಯುತ್ತೆ ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇಡೀ ಹಗರಣಗಳನ್ನು ಮುಚ್ಚಿ ಹಾಕುವಂಥದ್ದು ಕೂಡ ನಡೀತಾ ಇದೆ. ಇದನ್ನ ಬಿಜೆಪಿ ಖಂಡಿಸುತ್ತೆ. ನಾಳೆ ಇದೆಲ್ಲದನ್ನು ಕೂಡ ಪ್ರತಿಭಟಿಸಿ ಮುಖ್ಯಮಂತ್ರಿಗಳ ಕಚೇರಿಗೆ ಬಿಜೆಪಿಯ ಎಲ್ಲ ಶಾಸಕರು ಮುತ್ತಿಗೆಯನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ನಾವೆಲ್ಲರೂ ಕೂಡ ಹಾಕೋರಿದ್ದೇವೆ. ಎರಡನೇದು, ಕೇಂದ್ರದಲ್ಲಿ ನಿನ್ನೆ ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹಿಂದೂಗಳೆಲ್ಲರೂ ಕೂಡ ಹಿಂಸಾವಾದಿಗಳು ಅನ್ನುವ ರೂಪದಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಿರುವಂಥದ್ದು ಇಡೀ ಹಿಂದೂ ಸಮಾಜದ ಮೇಲೆ ಕಳಂಕ ತರುವಂತ ಪ್ರಯತ್ನ. ರಾಹುಲ್ ಗಾಂಧಿ ಅವರ ತಾತ ಅಂದ್ರೆ ಮೊದಲ ಪ್ರಧಾನಮಂತ್ರಿ ನೆಹರು ನನ್ನನ್ನು ಹಿಂದೂ ಅಂತ ಕರಿಬೇಡಿ, ಕತ್ತೆ ಅಂತ ಕರೀರಿ ಅಂತ ಅವ್ರು ಹೇಳಿದ್ರು. ಅವ್ರದೇ ವಂಶದ ಕುಡಿ ಇದಾಗಿದ್ರಿಂದ ಹಿಂದೂಗಳನ್ನ ಕಂಡ್ರೆ ಅವರಿಗೆ ಸಹನೆ ಇಲ್ಲ, ಹಿಂದೂಗಳನ್ನ ಕಂಡ್ರೆ ಅವರಿಗೆ ಅಸಹನೆ ಇದೆ. ಆ ಕಾರಣಕ್ಕೆ ಹಿಂದೂಗಳನ್ನ ಹಿಂಸಾವಾದಿಗಳು ಅನ್ನೋ ರೂಪದಲ್ಲಿ ಅವರು ಇವತ್ತು ಪ್ರತಿಬಿಂಬಿಸ್ತಾ ಇದ್ದಾರೆ. ಅವರದೇ ಪಕ್ಷದ ಕಾರ್ಯಾಧ್ಯಕ್ಷರು ಕರ್ನಾಟಕದಲ್ಲಿ ಹಿಂದೂ ಅಂತಂದ್ರೆ ಅಶ್ಲೀಲ ಅಂತ ಕರೆದಿದ್ರು. ಅವರ ಮಿತ್ರ ಪಕ್ಷದವರು ಸನಾತನ ಹಿಂದೂ ಧರ್ಮವನ್ನ ಟೀಕೆ ಮಾಡಿದ್ರು. ಒಟ್ಟಾರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅಂತ ಕೇಳಿದ್ರೆ ಹಿಂದೂಗಳನ್ನ ಅವಹೇಳನ ಮಾಡುವುದು, ಹಿಂದೂಗಳಿಗೆ ಅಪಮಾನವನ್ನ ಮಾಡುವಂಥದ್ದು, ಹಿಂದೂಗಳನ್ನ ಟೀಕಿಸಿಯೇ ರಾಜಕಾರಣವನ್ನು ಮಾಡುವಷ್ಟರ ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಬೆಳೆದಿರುವಂಥದ್ದು ಅತ್ಯಂತ ಅಪಾಯಕಾರಿಯಾದಂಥ ಬೆಳವಣಿಗೆಗಳು. ಮುಖ್ಯಮಂತ್ರಿಗಳ ಪತ್ನಿಯವರು ಕೂಡ ಅಕ್ರಮವಾಗಿ ಸೈಟ್ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ. ಜೊತೆಗೆ ನಿಮ್ಮವರು ನಿಮ್ಮ ಸರ್ಕಾರದ ಅವಧಿಯಾಗಿದೆ ಅಂತ ಅಲ್ಲ, ಮುಖ್ಯಮಂತ್ರಿಗಳ ಕುಟುಂಬದವರು ಸೈಟ್ ಅನ್ನ ಪಡೆದಿದ್ದಾರೆ ಎನ್ನುವಂಥದ್ದು ದಾಖಲೆಗಳಲ್ಲಿ ಗೊತ್ತಾಗಿದೆ. ಇದನ್ನ ಮುಖ್ಯಮಂತ್ರಿಗಳು ಬಿಜೆಪಿಯ ಕಾಲದಲ್ಲಿ ಆಗಿದೆ ಅನ್ನೋದನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂತಾದ್ರೆ ಬಿಜೆಪಿಯ ಕಾಲದಲ್ಲಿ ಬಿಡುಗಡೆ ಆದಂತ ಹಣವನ್ನು ತಡೆ ಹಿಡಿತಾರೆ, ಬಿಜೆಪಿಯ ಕಾಲದಲ್ಲಿ ಆದಂತ ಯೋಜನೆಗಳನ್ನ ತಡೆ ಹಿಡಿತಾರೆ, ಬಿಜೆಪಿಯ ಕಾಲದಲ್ಲಿ ರಚನೆ ಆಗಿದ್ದಂತ NEPಯನ್ನ ಹಿಂಪಡಿತಾರೆ. ಈಗ ಅವರ NT ಹೆಸರಲ್ಲಾದಂತ ಸೈಟು ಬಿಜೆಪಿ ಕಾಲದ್ದು ಅಂತೇಳಿ ಯಾಕೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ? ನಮ್ಮ ಅನುದಾನಗಳನ್ನ ತಡೆ ಹಿಡಿಲಿಕ್ಕೆ ಬರ್ತದೆ, ನಾವು ಮಾಡಿದಂತ ಟೆಂಡರ್ಗಳನ್ನ ಹಿಂಪಡಿಲಿಕ್ಕೆ ಬರ್ತದೆ. ತನ್ನ ಹೆಂಡತಿಗಾದಾಗ ಮಾತ್ರ ಇದು ಬಿಜೆಪಿ ಕಾಲದ್ದು ಅಂತ ಯಾಕೆ ಸಮರ್ಥಿಸ್ಕೊಳ್ತೀರಿ? ಯಾರೋ ಕೊಟ್ಟಂತ ವಾಚನ್ನ ನಾನು ಯಾಕೆ ಕಟ್ಕೊಂಡೆ ಅಂತೇಳಿ ಅವತ್ತು ಸಮರ್ಥಿಸ್ಕೊಂಡಂತ ಸಿದ್ದರಾಮಯ್ಯ ಇವತ್ತು ತನ್ನ ಪತ್ನಿಗೆ ಸಿಕ್ಕಂತ ಸೈಟನ್ನು ಕೂಡ ಸಮರ್ಥಿಸ್ಕೊಳ್ಳುವಂಥದ್ದು ಒಬ್ಬ ಮುಖ್ಯಮಂತ್ರಿಗೆ ಶೋಭೆಯನ್ನು ತರುವಂಥದ್ದಲ್ಲ. ಹಾಗಾಗಿ ಆ ಸೈಟನ್ನು ತಕ್ಷಣ ಸರ್ಕಾರಕ್ಕೆ ಹಿಂದಿರಿಸಿ
ಮತ್ತು ಇಡೀ ತನಿಖೆಯನ್ನು ಸಂಪೂರ್ಣವಾಗಿ ತನಿಖೆಯನ್ನು ಒಳಪಡಿಸಬೇಕು, ಯಾವ ರೀತಿ ತನಿಖೆ ಆಗಬೇಕು ಇತ್ಯಾದಿಗಳನ್ನ ನಮಗೆ ದಾಖಲೆಗಳು ಪೂರ್ಣ ಸಿಕ್ಕ ನಂತರ ನಾವು ಇದನ್ನು ಸದನದಲ್ಲಿ ಪ್ರಸ್ತಾಪನೆಯನ್ನು ಮಾಡ್ತೇವೆ. ಸರ್, ಇಂಧನ ಇಲಾಖೆಗೆ 6,500 ಕೋಟಿ ಎಲ್ಲ ಒಂದೇ ಸರಿ ಯಾಕೆ ನಾಳೆ ಹೇಳ್ತೀನಿ. ಮೇಜರ್ ಇದೆ. ನಿಮ್ದು ಹಳೆ ಇಂಧನ ಇಲಾಖೆ 6,500 ಕೋಟಿ ವಾಪಸ್ ಬರಬೇಕು ಅನ್ನೋ ಪತ್ರವನ್ನ ಸರ್ಕಾರಕ್ಕೆ ಇಂಧನ ಇಲಾಖೆಯಿಂದ ಬರೆದಿದ್ದಾರೆ. ಕುಡಿಯೋ ನೀರು ಮತ್ತೆ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳ ವೆಚ್ಚ ಬಂದಿಲ್ಲ. ವಿವಿಧ ಇಲಾಖೆಗಳಿಂದ ಇಂಧನ ಇಲಾಖೆಗಳಿಗೆ ಹಣ ಮರುಪಾವತಿಯನ್ನು ಬಾಕಿಯನ್ನು ಬಹಳ ವರ್ಷಗಳಿಂದ ಸರ್ಕಾರ ಇಟ್ಕೊಂಡಿದೆ. ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ, ಭಾರಿ ನೀರಾವರಿ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಿಂದ. ಈ ಹಿನ್ನೆಲೆಯಲ್ಲಿ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳಿದ್ವಿ, ಈ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಪ್ರೀಪೇಯ್ಡ್ ಮೀಟರ್ಗಳನ್ನು ಅಳವಡಿಸಿ ಎನ್ನುವಂಥ ಸಲಹೆಗಳನ್ನು ಕೂಡ ನಾವು ಕೊಟ್ಟಿತ್ತು. ಈಗ ಸರ್ಕಾರ ಒಂದು ಕಡೆಗೆ ಉಚಿತ ವಿದ್ಯುತ್ ಅಂತೇಳಿ ಹೇಳ್ತಾ, ಇನ್ನೊಂದು ಕಡೆಗೆ ಬೇರೆ ಇಲಾಖೆಗಳು ವಿದ್ಯುತ್ತನ್ನು ಕೊಟ್ಟಿಲ್ಲ ಅಂತೇಳಿ ಅದನ್ನು ಕಟ್ ಮಾಡುವಂಥ ಪ್ರವೃತ್ತಿ ನೋಡಿದರೆ ಸರ್ಕಾರದ ಆಡಳಿತದಲ್ಲಿ ತಾಳಮೇಳ ಇಲ್ಲದಂತೆ, ಹೊಂದಾಣಿಕೆ ಇಲ್ಲದಂತೆ ಆಗಿರುವಂಥ ಪರಿಸ್ಥಿತಿ ಇದು. ಒಂದು ಕಡೆ ಹಣಕಾಸನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದೆ, ಇನ್ನೊಂದು ಕಡೆ ನಾವು ಉಚಿತವಾಗಿ ಕೊಡ್ತಿದ್ದೀವಿ ಅಂತೇಳಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಪವರ್ ಕಟ್ಗಳು ಮಾಡ್ತಾ ಇದೆ. ಅಂದರೆ ಯಾವ ರೀತಿಯಾದಂಥ ಆಡಳಿತಕ್ಕೂ ಕೂಡ ತಾಳಮೇಳ ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.